ಚೆನ್ನಪ್ಪ ಚೆನ್ನಗೌಡ ಪದ ಭಾಳ ಫೇಮಸ್ ಆಗೈತಿ. ಎಲ್ಲರಿಗೂ ಆನಂದ ಕೊಡ್ತೈತಿ. ಆದ್ರೆ ಅದರ ಅರ್ಥ ತೀಸಿ ಹೇಳ್ತೀನಿ, ತಿಳ್ಕೋರಿ. ಶಿಶುನಾಳ ಶರೀಫನ ಆಶೀರ್ವಾದ ಸದಾಕಾಲ ಎಲ್ಲರಿಗೆ ಇರಲಿ ಅಂತ ನಾನು ಹಾರೈಸ್ತೀನಿ. ಚೆನ್ನಪ್ಪ ಚೆನ್ನಗೌಡ ಅಂದ್ರೆ ಪರಮಾತ್ಮ. ಕುಂಬರ ಮಾಡಿದ ಕೊಡನವ ಅಂದ್ರೆ ಪರಮಾತ್ಮನ ಮಾಡಿ ಕಳಿಸಿದಂಥ ಇದು ಒಂದು ಶರೀರ. ಆಮೇಲೆ 639 ಚಿತ್ರದ ಕೊಡನವ ಅಂದ್ರೆ 9 ಚಿತ್ರದವ್ರು ಈ ದೇಹಕ್ಕೆ, ಈ ಶರೀರಕ್ಕೆ 9 ಟೂಟದವು. ಎಣಿಸ್ಕೋರಿ, ಎಣಿಸ್ಕೊಂಡು ನನಗೆ ಫೋನ್ ಮಾಡಿರಿ. ಆಮೇಲೆ ಚಂದಕ ತಂದಿನ ತಂಗಿ ನೀರಿಗೆ ಬಂದೇನೆ, ಭಾಳ ಸುಂದರವಾಗಿ ಕಳಿಸೈತಿ ಇದನ್ನು ಮೂರ್ತಿ ಮಾಡಿ ಪರಮಾತ್ಮ ಭೂಮಿ ಮೇಲೆ. ಬಾಳಿಯವನದಾಗ ನಾ ಹೆಂಗೆ ಬಾಗಿ ಬರಲಿವ್ವ ಅಂದ್ರೆ ತವ್ರ ಮನ್ಯಾಗ ಬಾಳಿಕಾಯಿ ಬೆಳೆದಂತಾಗ ಬೆಳೆದು ಮತ್ತೊಬ್ಬರ ಮನೆಗೆ ಹೋಗೋ ಹೊತ್ತಿನಾಗ ಏನಂತಾಳ ತಾಯಿ, ಲಿಂಬಿಯವನದಾಗ ನಾ ಹೆಂಗೆ ನಂಬಿ ಬರಲಿವ್ವ ಅಂದ್ರೆ ಆ ಲಿಂಬಿ ಗಿಡದಾಗ ಬರೀ ಮುಳ್ಳು ಇರ್ತಾವೆ. ಆದ್ರೆ ಆ ಮುಳ್ಳಿನಷ್ಟು ಟೆಸ್ಟ್ ಆ ಲಿಂಬೆ ಹಣ್ಣು ಇರ್ತಾವೆ. ಆ ಲಿಂಬೆ ಹಣ್ಣಿನಂತಾಗ ನಾವು ಜೀವನ ಮಾಡಿ ತೋರಿಸ್ಬೇಕಾಗೈತಿ. ಆದರೂ ಕೂಡ ಈ ಶಿಶುನಾಳ ಶರೀಫನ ಪರ ಚರಿತ್ರೆ ಭಾಳ ಆನಂದವಾಗಿ ಐತಿ. ಅಣ್ಣಿಗೇರಿ ಕೆರೆಯಾಗ ತೆರಿಬಾರ್ದು ನೀರು ತುಂಬುವಾಗ, ಕಲ್ಲಿಗೆ ತಾಕಿತ್ತ ತಂಗಿ ಬಿಂದಿಗೆ ಹೊಡೆದಿತ್ತ, ಅಲ್ಲೇ ಇಲ್ಲೇ ಲಕ್ಷ್ಯ ಕೊಡಬೇಡ ಬಗಲಾನ ಬಿಂದಿಗೆ ಕೈ ಜಾರಿ ಬಿದ್ದಿತ್ತು ತಳಗ ಅಂತ ಹೇಳ್ತಾನವ ಪರಮಾತ್ಮ. ಅದಕ್ಕೆ ಭಾಳ ಎತ್ತರದಿಂದ ನಾವು ಬಾಳೆ ಮಾಡಬೇಕಾಗೈತಿ. ಈಗಿನ ಕಾಲಮಾನ ಭಾಳ ಸೂಕ್ಷ್ಮರಾವು, ತಿಳುವಳಿಕೆಯಿಂದ ನಡೀಬೇಕು. ಯಾವ ಜಾತಿ ಯಾವುದು ಭೇದ ಭಾವ ಇರಬಾರ್ದು ಮನಸ್ಸಿನಲ್ಲಿ. ನಾವು ಭಾರತ ದೇಶದವರು ಅಂತಂದ್ರೆ ಭಾರತದವರೇ ಆಗಿರ್ಬೇಕು. ನಾವು ಒಂದೇ ತಾಯಿ ಮಕ್ಕಳಾಗಿರ್ಬೇಕು. ಅಂದಾಗ ನಮ್ಮ ಭಾರತ ದೇಶ ಸಂಸ್ಕೃತಿ ಆಧ್ಯಾತ್ಮಿಕದೊಳಗೆ ನಡೆದ್ವಪ್ಪ ಅಂತಂದ್ರೆ ಎಲ್ಲ ಶಿವ ಶರಣರು, ಮಹಾತ್ಮರು, ಸಾಧು ಸಂತರು ಎಲ್ಲರೂ ಬರ್ತಾರೆ. ಅವ್ರನ್ನ ಹಿಡ್ಕೊಂಡು ನಾವು ನಡೆದ್ವಪ್ಪ ಅಂತ ನಮ್ಮ ಜೀವನ ಪಾವನ ಆಕ್ಕವು. ಏನ್ರಿ, ಜೀವನ ಮಾಡಿರಿ, ಚಂದ ಜೀವನ ಮಾಡಿರಿ. ಇದರಲ್ಲಿ ಏನೂ ಇಲ್ಲ. ಸಾಯೋ ಕಾಲಕ್ಕೆ ನಾವು ಏನೂ ಒಯ್ಯಲ್ಲ, ಎಲ್ಲರೂ ಇಲ್ಲೇ ಇರ್ತೈತಿ. ಆದ್ರೆ ತಿಳುವಳಿಕೆ ಬೇಕು ಮನುಷ್ಯಾಗ. ತಿಳುವಳಿಕೆಯಿಂದ ಹೋಗೋದು ಒಂದು ಧರ್ಮ. ಈ ಧರ್ಮ ಹಿಡ್ಕೊಂಡು ಹೋಗೋನು. ಅವ್ರವ್ರ ಧರ್ಮ ಅವ್ರವ್ರ ಪಾಲನೆ ಮಾಡಲಿ. ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ. ಎಲ್ಲರಿಗೆ ಸಲಾಮ್ಗಳು.